ಕೊಪ್ಪಳ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಮಾಡಿಕೊಡ್ತೀನಿ. ಹಾಗೆಯೇ ಜೊತೆಗೆ ಆಗಮಿಸಿದಂಥ ನಮ್ಮ ಕಲ್ಯಾಣ ಕರ್ನಾಟಕ ಉಸ್ತುವಾರಿಗಳು, ರಾಜ್ಯ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಸೋದರಿ ಜಯಲಕ್ಷ್ಮಿ ಪುತ್ರರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ. ಹಾಗೂ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದಂಥ ರೇಷ್ಮಾ ಕಾಜಾವಲಿಯವರು, ಸರಿತಾ ಅವರಿಗೂ, ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಕಿಶೋರಿ ಅವರಿಗೂ, ಹಾಗೂ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾದಂಥ ಜ್ಯೋತಿ ಅವರಿಗೂ, ಉಪಾಧ್ಯಕ್ಷರಾದಂಥ ಶ್ರೀಮತಿ ರಜಿಯಾ ಮನೆಯರವರು, ಸಾವಿತ್ರಿ, ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ಸಾವಿತ್ರಿ ಅವರಿಗೂ, ಹಾಗೂ ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಮಹಿಳಾ ಬ್ಲಾಕಿನ ಎಲ್ಲ ಅಧ್ಯಕ್ಷರುಗಳಿಗೂ ಹಾಗೂ ಎಲ್ಲ ಉಪಾಧ್ಯಕ್ಷರಿಗೂ ಮತ್ತು ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಕೂಡ ನಾನು ಸ್ವಾಗತ ಮಾಡಿಕೊಡ್ತೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಪುಷ್ಪಾ ಅಮರನಾಥ್, ರಾಜ್ಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುಮಾರು 6ನೇ ವರ್ಷ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಈಗ ಕರ್ನಾಟಕ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸಂಪುಟ ದರ್ಜೆಯನ್ನು ಇದಕ್ಕೆ ಕೊಟ್ಟು ನನಗೆ ಜನರ ಜೊತೆ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ನನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ. ಇವತ್ತು ಚುನಾವಣೆ ಸಮಯ, ತಾವೆಲ್ಲರೂ ಕೂಡ ಸಾಕಷ್ಟು ಗೋಷ್ಠಿಗಳನ್ನ ಕರೀತಾ ಇರ್ತಾರೆ. ಅಂದರೂ ಕೂಡ ಮಹಿಳೆಯರು ಕರೆದಾಗ ಬರೋದು ಭಾಳ ಕಡಿಮೆ. ಅಂಥದ್ರಲ್ಲಿ ನೀವು ಬರ್ತಾರೆ ಹೋಗ್ತಾರೆ ಅನ್ನೋದು ಬಿಟ್ಟು ಎಷ್ಟೊಂದು ಜನ ಬಂದು ಕೂತಿದ್ದೀರ. ಅದಕ್ಕೆ ನಮ್ಮೆಲ್ಲರ ಮಹಿಳೆಯರ ಪರವಾಗಿ ನಿಮಗೆ ಬಂಧುಗಳೇ, ಇವತ್ತು ನಿನ್ನೆ ತಾನೇ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಇವತ್ತು ನೀನಿರಲಿಲ್ಲ ಅಂದಿದ್ರೆ ಇಲ್ಲೊಂದು ಎಚ್ಚರಿಕೆ ಗಂಟೆ ಇರ್ತಾ ಇರಲಿಲ್ಲ ಈ ಸಮಾಜದಲ್ಲಿ ಅನ್ನೋದನ್ನ ನಾವು ಭಾವಿಸ್ಬೇಕಾಗುತ್ತೆ. ನಿಮ್ಮಿಂದ ಅನೇಕ ಸಲ ನ್ಯಾಯ ಕೊಡಿಸ್ಲಿಕ್ಕೆ ನನಗೂ ಕೂಡ ಅನುಕೂಲವಾಗ್ತದೆ. ಅಂಥ ಒಂದು ವಿಚಾರಗಳಿಗೆ ತಾವು ಬೆಳಕನ್ನು ಚೆಲ್ತಾ ಇರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಕೆಲವು ವಿಚಾರಗಳಲ್ಲಿ ಈ ಒಂದು ವಿದ್ಯಮಾನದಲ್ಲಿ ಮಾಧ್ಯಮದವರು ಮಹಿಳೆಯರ ವಿಚಾರದಲ್ಲಿ ನಿಂತಿರೋದಕ್ಕೆ ನಾನು ತಮಗೆ ವಿಶೇಷವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವಾಗ ಚುನಾವಣೆ ಸಮಯ, ಯಾರೇನೇ ಬಂದು ಮಾತನಾಡಿದ್ರು ಕೂಡ, ಯಾರೇನೇ ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಕೂಡ ಅದು ನಮ್ಮ ಪಕ್ಷದ ಪರವಾಗಿ ಇಲ್ಲ ಅವರ ಪಕ್ಷದ ಪರವಾಗಿ, ನಮ್ಮ ಅಭ್ಯರ್ಥಿಗಳ ಪರವಾಗೇ ಇರುತ್ತೆ. ಆದರೆ ಅದನ್ನು ಕೇಳೋಕ್ಕೂ ಕೂಡ ಒಂದು ರೀತಿಯಾದಂಥ ಸತ್ಯವಾದಂತಹ ನಿಖರವಾದಂತಹ ಧೈರ್ಯ ಬೇಕಾಗಿರುತ್ತೆ. ನಮ್ಮ ಅಭ್ಯರ್ಥಿಗಳಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರೋಂಗೆ, ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ರಾಜಶೇಖರ್ ಅವರು ಇವತ್ತು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇವ್ರಿಗೆ ಯಾಕೆ ಮತ ಹಾಕಬೇಕು ಅನ್ನೋದನ್ನ ನಾವು ಪ್ರಶ್ನೆ ಮಾಡಿದಾಗ ಸಾಕಷ್ಟು ಒಂದು 100ಕ್ಕೂ ಕೂಡ ಹೆಚ್ಚು ನನ್ನ ಹತ್ರ ಉತ್ತರಗಳು ಸಿಗುತ್ತೆ. ಅದೇ BJP ಅಭ್ಯರ್ಥಿಗೆ ಯಾಕೆ ಮತ ಹಾಕಬಾರ್ದು ಅಂತ ನಾವು ಹೇಳುವಾಗ, ಯಾಕೆ ಅನ್ನುವಾಗ ನನ್ನ ಹತ್ರ 100ಕ್ಕಲ್ಲ 1000ಕ್ಕೂ ಹೆಚ್ಚು ಉತ್ತರಗಳು ನನ್ನ ಹತ್ರ ಇದೆ. ಇವತ್ತು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಇವತ್ತು ದೇಶದಲ್ಲಿ 2 ವಿಚಾರಗಳು ನಮ್ಮನ್ನು ಕೆಂಗೆಡಿಸಿದ್ದಾರೆ. ಒಂದು ಬೆಲೆ ಏರಿಕೆ, ಇನ್ನೊಂದು ನಿರುದ್ಯೋಗ. ಯುವಕರು ನಮ್ಮ ದೇಶದ ಭವಿಷ್ಯ ಅಂತೀವಿ, ಅವ್ರ ನಿರುದ್ಯೋಗಕ್ಕೆ ಒಂದು ಬೆಲೆ ಇರುತ್ತೆ. ಬಟ್ ಇನ್ನೊಂದು ವಿಚಾರ ಅಂದರೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ನಮಗೆ ನಿದ್ದೆಗೆಡಿಸಿದೆ. ಅದು ಮಹಿಳೆಯರ ರಕ್ಷಣೆ ವಿಚಾರ, ಮಹಿಳೆಯರ ಮಾನಹಾನಿಯ ವಿಚಾರ. ಇವತ್ತು ತಾವೆಲ್ಲರೂ ನೋಡಿದ್ದೀರಾ, ಇವತ್ತು ಯಾವುದೇ TV ಚಾನಲ್ನ ಹಾಕಿದಾಗ ಹಾಸನದ ಪೆನ್ಡ್ರೈವ್ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಬಹುಶಃ ಮನುಕುಲ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಒಂದು ವಿಚಾರವನ್ನು ನೋಡಿದ್ರೆ ಈ ಒಂದು ಘಟನೆ ನಮ್ಮೆಲ್ಲರನ್ನೂ ಅಲ್ಲ, ಪ್ರಪಂಚದಲ್ಲೇ ಮಾತಾಗಿರ್ತಕ್ಕಂಥ ಒಂದು ಘಟನೆ ಆಗಿದೆ. ಕರ್ನಾಟಕದತ್ತ ಬಹಳ ಒಂದು ವಿಚಿತ್ರ ರೀತಿಯಲ್ಲಿ ಜನ ನೋಡ್ತಾ ಇದ್ದಾರೆ. ಇಲ್ಲಿಯ ಹೆಣ್ಣು ಮಕ್ಕಳ ಮಾನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಅಂದಾಗ ನಾವು ಸರ್ಕಾರಗಳು, ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಸೇರಿದಂಗೆ ಇವತ್ತು ಜಂಟಿಯಾಗಿ ಇವತ್ತು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಿ ಈ ಒಂದು ಪ್ರಕರಣಕ್ಕೆ ಅಂತ್ಯವನ್ನು ಆಡೋದ್ರ ಜೊತೆಗೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಆ ಹೆಣ್ಣು ಮಕ್ಕಳಿಗೆ ನಾವು ಯಾವ ರೀತಿ ಅವರಿಗೆ ನ್ಯಾಯವನ್ನು ಕೊಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಬೇಕನ್ನೋದು ನಮ್ಮೆಲ್ಲರ ಆಗ್ರಹ. ಮೊದಲನೇದಾಗಿ. ಎರಡನೇದಾಗಿ ಇವತ್ತು SIT ತಂಡ ತನಿಖೆ ರಚನೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಾಕಷ್ಟು ಈ ಒಂದು ವಿಚಾರದಲ್ಲಿರ್ತಕ್ಕಂಥ ಗೊಂದಲಕ್ಕೆ ತಾವು ಕೇಳಿದಂತಹ ಎಲ್ಲ ಮಾಧ್ಯಮದವರು ಕೇಳಿದಂತೆ ಎಲ್ಲದಕ್ಕೂ ಕೂಡ ಸಮಗ್ರವಾಗಿ ಉತ್ತರ ಕೊಡೋದಲ್ಲದೆ ಏನು ಮಹಿಳಾ ಆಯೋಗ ಪತ್ರವನ್ನು ಬರೆದಿತ್ತು ಅದರ ಆಧಾರದ ಮೇಲೆ ಕ್ರಮಕ್ಕೆ ಬರೆದಿದ್ದಾರೆ. ಮತ್ತು ಈಗಾಗಲೇ SIT ತಂಡ ತನಿಖೆ ಶುರು ಮಾಡಿದೆ. ಇದು ಒಂದು ಮಟ್ಟಿಗೆ ನಡೀತಾ ಇದೆ. ಇನ್ನೊಂದು ಮಟ್ಟಿಗೆ ನೋಡಬೇಕಂದ್ರೆ ಇವತ್ತು ನೇರ ಆರೋಪ ಕೇಂದ್ರ ಸರ್ಕಾರ
ಗೊತ್ತಾದ್ಮೇಲೆ ಮಾಡ್ಲಿಕ್ಕೆ ಇಚ್ಛಿಸ್ತೀನಿ. ಇವತ್ತು ಡಿಪ್ಲೊಮ್ಯಾಟ್ ಪಾಸ್ಪೋರ್ಟನ್ನು ಮುಟ್ಕೋಲು ಹಾಕೊಳ್ಳಿಕ್ಕೆ ಯಾಕೆ ಮೇನಾಗಿ ವಿಷಯ ಎನಿಸ್ತಾ ಇರೋದು? ಇವಾಗ ಏನಾದರೂ ಆಗಿದೆಯಾ? ನಾನು ಬೆಳಗ್ಗೆ ನೋಡಿದಾಗ ಆಗಿರಲಿಲ್ಲ, ಸುದ್ದಿ ಮಾಧ್ಯಮದಲ್ಲಿ ನೋಡಿದಾಗ. ಇವತ್ತು ನೋಡಿ, ಒಂದೇ ಒಂದು ಸೆಕೆಂಡ್, ಒಂದು ಫೋನ್ ಕಾಲ್ ಇಲ್ಲ, ಒಂದೇ ಒಂದು ಲೆಟರ್, ಒಂದು 5 ಮಿನಿಟ್ಸ್ 5 ನಿಮಿಷದ ಕೆಲಸ ಇದು ಪ್ರಧಾನಮಂತ್ರಿಗಳಿಗೆ. ನಮಗೆ ವಿಶ್ವಕ್ಕೆ ಗುರು ಅಂತ ನಾವು ಅಂದ್ಕೊಂಡಿದ್ವಿ. ನಮಗೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರು ನಮ್ಮ ಗುರುಗಳು, ಬಸವಣ್ಣನವರ ಅನುನಾಯಿಗಳು. ನಾವೆಲ್ಲರೂ ಕೂಡ ಅವ್ರನ್ನ ವಿಶ್ವಗುರು ಅನ್ಕೋತೀವಿ. ಇವತ್ತು ವಿಶ್ವಗುರುಗಳು ಯಾರು ಅಂತ ಹೇಳ್ತಾರೆ ಅಂದರೆ BJP ನಾಯಕರು ಅವರೇ ಹೇಳಿರೋದು, ನಾನು ಹೇಳಿಲ್ಲ. ವಿಶ್ವಗುರುಗಳು ಇವತ್ತು ಮೋದಿಯವರಂತೆ ಯಾವುದೋ ದೇಶದ ಯುದ್ಧವನ್ನೇ ತಡೆಯದಿದ್ರಂತೆ 4 ಗಂಟೆಗಳ ಕಾಲ. ಅಂಥವ್ರಿಗೆ ಇವತ್ತು ಈ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಯಾಕೆ ಏನೂ ಕೆಲಸ ಮಾಡಲಿಕ್ಕೆ ಮುಂದೆ ಬರೋಕ್ಕಾಗ್ತಿಲ್ಲ, ಬಾಯಿ ತೆಗಿತಾ ಇಲ್ಲ, ಯಾಕೆ ಡಿಪ್ಲೊಮ್ಯಾಟ್ ಪಾಸ್ಪೋರ್ಟನ್ನು ಇನ್ನೂ ಕೂಡ ಮುಟ್ಕೊಳ್ಳಾಗುತ್ತಿಲ್ಲ? ಅದನ್ನು ಹಾಕೊಂಡಾಗ ನಮ್ಮ ಒಂದು ತನಿಖೆಗೆ ಇನ್ನೊಂದಷ್ಟು ಖುಷಿ ಸಿಗುತ್ತೆ, ನಮಗೆ ತನಿಖೆಗೆ ಸಹಾಯ ಆಗುತ್ತೆ. ಅವ್ರು ವಾಪಸ್ ನಮ್ಮ ದೇಶಕ್ಕೆ ಬರಲೇಬೇಕಾಗುತ್ತೆ. ಅವಾಗ ಅವರು ಬೇರೆ ದೇಶದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಇವರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕು, ಏನಾದರೂ ಇರಬೇಕಲ್ಲ ಹಿಂದ್ಗಡೆ, ಅದನ್ನು ಹೇಳ್ತಾರೆ. ಎಲ್ಲ ಸರಿ, ಇವಾಗ ಹಿಂಗಾಗಿದೆ. ಒಬ್ಬ ಕಾಮಪಿಶಾಚಿಗೆ ನೀವು ನಿಮ್ಮ ಅಭ್ಯರ್ಥಿಯನ್ನಾಗಿ ನೀವು ಒಪ್ಕೊಂಡು ಅವ್ರ ಪರವಾಗಿ ಬಂದು ಬಹಿರಂಗವಾಗಿ ಜನರ ಮುಂದೆ ನಿಂತ್ಕೊಂಡು ಅವ್ರ ಬಗ್ಗೆ ಎಲ್ಲ ಗೊತ್ತಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಅವ್ರನ್ನ ಗೆಲ್ಲಿಸ್ಕೊಡಿ ಅಂತ ಹೇಳಿ ಜನರ ಮುಂದೆ ಕೇಳ್ತಾರೆ. ಇದು ನಮಗೆ ದೊಡ್ಡ ಪ್ರಶ್ನೆ. ಅಂದರೆ ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳಿಗಿರ್ತಕ್ಕಂಥ ಗೌರವ ಸಜ್ಜನರಿಗಿಲ್ಲ. ನಮ್ಮ ದೇಶದಲ್ಲಿ ಕೊಲೆಗಳಿಗಿರ್ತಕ್ಕಂಥ ಸ್ಥಾನಮಾನ, ಗೌರವ, ಅವ್ರಿಗಿರ್ತಕ್ಕಂಥ ಮನ್ನಣೆ ಸಾಮಾನ್ಯರಿಗಿಲ್ಲ. ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದೆ. ನಮ್ಮ ದೇಶದಲ್ಲಿ ಯಾರು ಹೆಣ್ಮಕ್ಳನ್ನ ಹೀನಾಮಾನವಾಗಿ ನಡೆಸ್ಬೇಕು